ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಬೇಸಿಗೆ ದಿನ ಕಡು ದಹವಾಗುತ್ತೆ. ಬಾಯಾರಿಕೆಯಾದಾಗ ಒಂದಿಷ್ಟು ಶುದ್ಧವಾದ ನೀರು ಸಿಕ್ಕರೆ ಅದು ದೇಹಕ್ಕೆ ಆರೋಗ್ಯ, ಜೊತೆಗೆ ಮನಸ್ಸು ದೇಹಕ್ಕೆ ಶಾಂತವಾಗಿರುತ್ತೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿರುವಂಥ ನೀರು ಕುಡಿಯಲು ಅಶುದ್ಧವಾಗಿವೆ. ಜೊತೆಗೆ ಗ್ರಾಮದಿಂದ ಬರುವಂಥ ಚರಂಡಿ ನೀರು ಈ ನೀರನ್ನೇ ಕುಡಿಯಬೇಕಾದ ಅನಿವಾರ್ಯತೆ ಇದೆ. ಇದು ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವ ಗಂಗಾವತಿ ತಾಲೂಕಿನ ಶ್ರೀರಾಮನಗರ ಅನ್ನುವಂಥ ಒಂದು ಗ್ರಾಮ. ಈ ಗ್ರಾಮ ಸರಿಸುಮಾರು ಒಂದು 20,000 ಜನಸಂಖ್ಯೆ ಹೊಂದಿರುವಂಥ ಸ್ವಲ್ಪ ದೊಡ್ಡದಾದಂಥ ಗ್ರಾಮ. ಈ ಗ್ರಾಮದಲ್ಲಿರುವಂಥ 6ನೇ ವಾರ್ಡಿನಲ್ಲಿ ಇಲ್ಲಿ ತುಂಗಭದ್ರಾ ನಾಲೆಯ ವಿತರಣಾ ಕಾಲುವೆ ಹೋಗಿದೆ. ಆ ಕಾಲುವೆಯ ನೀರನ್ನು ಒಂದು ಕಡೆ ಸಂಗ್ರಹಿಸಿ ಕೆರೆಯನ್ನು ನಿರ್ಮಿಸಿದ್ದಾರೆ. ಏನು 6ನೇ ವಾರ್ಡಿನಲ್ಲಿರುವಂಥ ಜನ ಈ ಕಾಲುವೆ ಗುಂಟೆಯಲ್ಲಿ ಇರುವಂಥ ಮನೆಗಳನ್ನಿದವು, ಆ ಮನೆಗಳ ಚರಂಡಿ ನೀರು ಆ ಕಾಲುವೆ ಮುಖಾಂತರನೇ ಬಂದು ಬರುತ್ತದೆ. ಅದೇ ನೀರು ಕೆರೆಗೆ ಹೋಗ್ತದೆ. ಕೆರೆಯಲ್ಲಿ ಹೋದಾಗ ಆ ಕೆರೆಯ ನೀರನ್ನೇ ಕುಡಿಯುವಂಥ ಅನಿವಾರ್ಯತೆ ಇದೆ. ಒಂದು ಇಲ್ಲಿ ಜನ ಹೇಳೋದೇನಂತೇಳಿದರೆ, ಈ ಚರಂಡಿಯನ್ನು ಬೇರೆ ಕಡೆ ಡೈವರ್ಟ್ ಮಾಡಬೇಕಾಗಿತ್ತು ಒಂದು, ಅಥವಾ ಆ ಚರಂಡಿ ನೀರನ್ನು ಕಾಲುವೆಗೆ ಬಾರದೇ ಇರುವಂತೆ ತಡಿಬೇಕಾಗಿದ್ದು ತೀರಾ ಅವಶ್ಯವಾಗಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಚರಂಡಿ ನೀರನ್ನೇ ನೇರವಾಗಿ ಕಾಲುವೆಗೆ ಬಿಡ್ತಾ ಇರೋದು, ಅದೇ ನೀರನ್ನು ಕುಡಿಬೇಕಾದ ಅನಿವಾರ್ಯತೆ ಇದೆ. ಒಂದು ಗ್ರಾಮ ಪಂಚಾಯಿತಿ ಹೇಳೋ ಪ್ರಕಾರ ಅವರು ಹೇಳೋದೇನೆಂದರೆ, ಇಲ್ಲಿ ಏನು ಶ್ರೀರಾಮನಗರದಲ್ಲಿ ಬೇರೆ ಬೇರೆ ಏನು ಸಂಸ್ಥೆಗಳಿಂದ ಮತ್ತು ಇದರಿಂದ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ, ಅವುಗಳನ್ನು ಬಳಸಬಹುದು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಆದರೆ ಗ್ರಾಮಸ್ಥರು ಹೇಳೋದೇನಂತ ಹೇಳಿದರೆ, 6ನೇ ವಾರ್ಡ್ನಿಂದ ದೂರ ಇರುವಂಥ ಏನು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಹೋಗಬೇಕಾದ್ರೆ ಸರಿಸುಮಾರು ಸ್ವಲ್ಪ ದೂರ ಹೋಗಬೇಕು. ಅದು ವೃದ್ಧರು ಮಕ್ಕಳು ಇರುವಂಥ ಮನೆಗಳಲ್ಲಿ ಅಷ್ಟು ದೂರ ಹೋಗಿ ಬರುವುದು ಭಾಳ ಕಷ್ಟ ಅನ್ನುವಂಥ ಮಾತುಗಳೊಂದಿದೆ. ಜೊತೆಗೆ ಅಲ್ಲಿ 5-10 ರೂಪಾಯಿಯನ್ನು ಕೊಟ್ಟು ತರಬೇಕು ನಿತ್ಯ ಕುಡಿಯುವ ನೀರಿಗಾಗಿ. ಇಲ್ಲಿ ಅದೇ ನೀರನ್ನು ಕುಡಿಯೋದಕ್ಕೆ ಕಷ್ಟವಾಗ್ತಾ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಶುದ್ಧ ಕುಡಿಯುವ ನೀರನ್ನು ಬಳಸಿ, ಅಥವಾ ಈಗೇನು ಈ ಚರಂಡಿ ಕಾಲುವೆ ಮುಖಾಂತರ ಚರಂಡಿಗೆ ಬಂದು ಚರಂಡಿ ನೀರು ಸೇರಿಕೊಂಡು ಬಂದು ಏನು ಕೆರೆ ಇದೆ, ಆ ಕೆರೆಯನ್ನು ಶುದ್ಧೀಕರಿಸಿ ಅದೇ ನೀರನ್ನು ಕೊಡಿರಿ ಅನ್ನೋದು ಅಲ್ಲಿಯ ವಾರ್ಡಿನ ಜನರ ಅಭಿಪ್ರಾಯವಾಗಿದೆ. ಜೊತೆಗೆ ಒತ್ತಾಯ ಕೂಡ ಆಗಿದೆ. 6ನೇ ವಾರ್ಡ್ ಕೆರೆಯಲ್ಲಿ ಸ್ವಚ್ಛತೆ ಇಲ್ಲ. 6ನೇ ವಾರ್ಡ್ ಕೆರೆಯಲ್ಲಿ ಬಚ್ಚಲ ನೀರು, ಡ್ರೈನೇಜ್ ನೀರು ಎಲ್ಲವೂ 6ನೇ ವಾರ್ಡ್ ಕೆರೆಯಲ್ಲಿ ಹೋಗುತ್ತದೆ. ಅದು 6ನೇ ವಾರ್ಡ್ ಜನರಿಗೆ ಸ್ವಚ್ಛತೆಯಾದ ನೀರಿಲ್ಲ. ಆಮೇಲೆ ಇದರಿಂದ ರೋಗ ರುಜಿಗಳು ಬರುತ್ತದೆ. ಇದರ ಬಗ್ಗೆ ಯಾರು ಕೇಳುವರಿಲ್ಲ. ನಾವು ಮೇಲಾಧಿಕಾರಿಗೆ ತಿಳಿಸಿದ್ರು, ಅವರು ಸತಿ ಅದರ ಬಗ್ಗೆ ಲಕ್ಷ್ಯ ಕೊಡುತ್ತಿಲ್ಲ. ಮತ್ತು ನಾವು ಈ ಹೇಗೆ ವಾಸಿಸಬೇಕಿಲ್ಲಿ, ಬೇರೆ ಕಡೆ ಎಲ್ಲ ಚೆನ್ನಾಗಿ ನೀರು ಬರ್ತದೆ. ಈ ನಮ್ಮ ಶ್ರೀರಾಮನಗರದಲ್ಲಿ ಮಾತ್ರ 6ನೇ ವಾರ್ಡ್ನಲ್ಲಿ ಮಾತ್ರ ಅಷ್ಟು ಗಲೀಜು ನೀರಿದೆ, ಗಟಾರ ನೀರು ಬಿಡ್ತಾರೆ. ಇದರ ಬಗ್ಗೆ ತಲೆ ಕೆಡಿಸ್ಕೊಳೋದು ಯಾರಿಲ್ಲ. ಆದ್ದರಿಂದ ದಯಮಾಡಿ ಇದನ್ನು ನೀವು ಗಮನಕ್ಕೆ ತಗೊಂಡು ಸ್ವಚ್ಛತೆಯನ್ನು ಮಾಡಿ ನಮ್ಮ ಮುಂದಿನ ಜೀವನಕ್ಕೆ ಹಾದಿ ಮಾಡಿಕೊಡ್ಬೇಕಂತ ವಿನಂತಿ. ಕಾಲುವೆಯಿಂದ ಬರುವ ಚರಂಡಿ ನೀರುಗಳೇ ಅತಿ ಜಾಸ್ತಿ ಬಿಡುತ್ತಾ ಇದ್ದಾರೆ. ಆ ಕಾಲುವೆ ಪಕ್ಕದಲ್ಲಿ ಚರಂಡಿ ನೀರು, ಬಚ್ಚಲದ ನೀರು ಪ್ರತಿಯೊಂದು ಬರುತ್ತೆ. ಅದನ್ನೇ ತಂದು ಇವಾಗ ಕೆರೆಯಲ್ಲಿ ಬಿಟ್ಟಿದ್ದಾರೆ. ಈ ನೀರನ್ನು ಬಳಸಿದರೆ ಇಲ್ಲಿ ಇರುವಂಥ ಜನರಿಗೆ ರೋಗ ಸಮಸ್ಯೆಗಳು ಬರುತ್ತದೆ. ಹಲವು ಬಾರಿ ಅಧಿಕಾರಿಗಳಿಗೆ ಕೇಳಿಕೊಂಡರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ಈ ಕೆರೆಯನ್ನು ಸ್ವಚ್ಛತೆ ಮಾಡಿ ಒಳ್ಳೆಯ ಕುಡಿಯುವಂಥ ನೀರು, ಬಳಸುವಂಥ ನೀರು ಜನರಿಗೆ ಬಿಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಇಲ್ಲಿ ಹೇಳೋದಂತ ಹೇಳಿದ್ರೆ, ಇಲ್ಲಿ ಶುದ್ಧ ಕುಡಿಯೋ ನೀರು ಕೊಡದೇ ಇದ್ದರೆ ಇಲ್ಲಿ ಅನಾರೋಗ್ಯ ತುತ್ತಾಗ, ಅದರಲ್ಲೂ ಬೇಸಿಗೆ ಅಂತಲ್ಲಿ ಇದು ಗಲೀಜಾಗಿರುವಂಥ ಮತ್ತು ತೀರಾ ಕುಡಿಯಲು ಅಯೋಗ್ಯವಾಗಿರುವಂಥ ನೀರನ್ನು ಈ ಜನ ಕುಡಿಬೇಕಾಗಿದ್ದರು ಅನ್ನುತ್ತಿದೆ. ಈ ಕುರಿತು ಸಾಕಷ್ಟು ಬಾರಿ ಏನು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ರು, ಅವ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ನಾವು ಇದೇ ರೀತಿ ಆದರೆ ನಾವು ಭಾಳ ಕಷ್ಟ ಆಗ್ತಾಯಿದೆ, ಆರೋಗ್ಯ ಮೇಲೆ ಪರಿಣಾಮ ಬೀರ್ತಾಯಿದೆ, ಇದೇ ನೀರನ್ನು ಕುಡಿಲೇಬೇಕಾದ ಅನಿವಾರ್ಯತೆ ಇದೆ, ಇದನ್ನು ಸರಿಪಡಿಸಿರಿ ಅನ್ನೋಂಥ ಒತ್ತಾಯ ಮಾಡಿದೆ. ಈ ಒತ್ತಾಯಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.